ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನೋಡಿ ಇವತ್ತು ನಮ್ಮ ಹೊಲದಲ್ಲಿ ತೋಟದಲ್ಲಿ ಮಾವಿನ ಗಿಡದಿಂದ ಮಾವಿನಕಾಯಿ ಹೇಗೆ ಕಡಿತಾ ಇದ್ದೀವಿ ಅಂತ ತೋರಿಸ್ತೀನಿ ನೋಡಿ. ನಮ್ಮ ಹೊಲದಲ್ಲಿ 4-5 ತೆಂಗಿನ ಮಾವಿನ ಗಿಡ ಇದೆ. ಮಾವಿನ ಗಿಡದಲ್ಲಿ ಮಾವಿನಕಾಯಿ ಆದರೆ ಕಡಿತಾ ಇದ್ದೀವಿ ನೋಡಿ. ನಾನು ನೋಡಿ ಒಂದು ದೊಡ್ಡ ಕೋಲ್ ತೊಗೊಂಡಿದ್ದೀನಿ. ಕೋಲ್ ತೊಗೊಂಡೋದ್ರಿಂದ ಮಾವಿನ ಹಣ್ಣು ಕಡಿತಾ ಇದ್ದೀನಿ ನೋಡಿ. ಈ ಥರ ಕಡಿತಾ ಇದ್ದೀನಿ. ಮೇಲ್ಗಡೆ ತುಂಬ ಮೇಲ್ಗಡೆ ಇದ್ದಾವಲ್ಲ, ಹಾಗಾಗಿ ಒಂದು ಕೋಲ್ ತೊಗೊಂಡಿದ್ದೀನಿ. ಕೋಲಿಗೆ ಒಂದು ಈ ಥರ ಕೊಂಡಿ ಮಾಡಿದ ಕಬ್ಬಿಣದ ಕೊಂಡಿ ಹಾಕಿದ್ದೀನಿ. ಹಾಕಿ ಮತ್ತು ಮಾವಿನ ಹಣ್ಣು ಕಡಿತಾ ಇದ್ದೀನಿ ನೋಡಿ. ಯಾವ ಥರ ಕಡಿತಾ ಇದ್ದೀನಿ ನೋಡಿ. ಸುಮಾರು 5-6 ಗಿಡ ಇದೆ. ಮೇಲೆ ನೋಡಿ ನನ್ನ ಮಗ ಹತ್ತಿದ್ದಾನೆ, ಗಿಡದ ಮೇಲೆ ನನ್ನ ಮಗ ಹತ್ತಿದ್ದಾನೆ ನೋಡಿ. ಇಲ್ಲಿ ನೋಡಿ ನಮ್ಮ ತಂದೆ ಇದ್ದಾರೆ. ನಮ್ಮ ತಂದೆ ಬಂದಿದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಮಾವಿನಕಾಯಿ ಕಡೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲರಾಗಿ ಕಡಿತಾ ಇದ್ದೀನಿ ನೋಡಿ. ತುಂಬ ಜನ ಇದ್ದೀವಿ. ಇಲ್ಲಿ ನನ್ನ ಮಗಳು ಇದ್ದಾಳೆ, ಮಗ ಇದ್ದಾನೆ, ಇನ್ನೊಬ್ಬ ಮಗ ಇದ್ದಾನೆ ನೋಡಿ. ಇಲ್ಲೊಬ್ಬ ಮಗ ಇದ್ದಾನೆ ನೋಡಿ. ಅವನು ಮೇಲ್ಗಡೆ ಹತ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ ಸೀರೆ ಹಿಡಿದಿದ್ದೀವಿ ನೋಡಿ. ಕೆಳಗಡೆ ಒಂದು ಬಟ್ಟೆ ಹಿಡಿದಿದ್ದೀವಿ, ಯಾಕಂದರೆ ಕೆಳಗೆ ಬಿದ್ದರೆ ಪೆಟ್ಟಾಗುತ್ತೆ ಅಂಥೇಳಿ ಒಂದು ಸೀರೆ ಹಿಡಿದು ಮಾವಿನ ಹಣ್ಣು ಕಡಿತಾ ಇದ್ದೀವಿ ನೋಡಿ. ಈ ಥರ ಕೆಳಗಡೆ ನನ್ನ ಮಗಳು ನಾನು ಹಿಡ್ಕೊಂಡು ಒಂದೇ ಕಡೆ ಕಲೆಕ್ಟ್ ಮಾಡ್ತಾ ಇದ್ದೀವಿ ಎಲ್ಲ ನೋಡಿ. ಮಾವಿನಕಾಯಿ ಕಡಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಸುಮಾರು 5-6 ಗಿಡಗಳಿವೆ, ಹಾಗಾಗಿ ನಾವೇ ಕಡ್ಕೊತಾ ಇದ್ದೀವಿ, ಎಲ್ಲ ತೆಗಿತಾ ಇದ್ದೀವಿ ನೋಡಿ. ಈ ಥರ ತೆಗಿತಾ ಇದ್ದೀವಿ ನೋಡಿ. ತುಂಬ ಹತ್ತಿದೆ ಹಣ್ಣು ಎಲ್ಲ ನೋಡಿ. ಸೀರೆ ಹಿಡಿದಿದ್ದೀವಿ ನೋಡಿ. ಸೀರೆ ಥರ ಹಿಡ್ಕೊಂಡು ಅದರಲ್ಲಿ ಹಾಕ್ಬಿಟ್ಟು ಪೆಟ್ಟಾಗದ ಹಾಗೆ ಇಟ್ಕೊತೀವಿ. ಪೆಟ್ಟಾದರೆ ಕೆಟ್ಟು ಹೋಗುತ್ತೆ, ಹಾಗಾಗಿ ಪೆಟ್ಟಾಗಬಾರ್ದು ಅಂತ ಒಂದು ದೊಡ್ಡ ಸೀರೆ ಹಿಡಿದು ಸೀರೆಯಲ್ಲಿ ಹಾಕ್ತಾಯಿದ್ದೀವಿ ನೋಡಿ. ಚೆನ್ನಾಗಿರುತ್ತೆ, ಎಂಜಾಯ್ ಮಾಡೋಕ್ಕೂ ಸಿಗುತ್ತೆ ನೋಡಿ. ಇಲ್ಲಿ ನೋಡಿ ಮಾವಿನ ಹಣ್ಣು ಹೇಗಿದೆ ಒಂದೊಂದರೆ ದಪ್ಪ ಇದೆ ನೋಡಿ, ಚೆನ್ನಾಗಿದೆ. ಇದನ್ನು ಮಾಡ್ತಾಯಿದ್ದೀವಿ ನೋಡಿ. ಕಡದೆಲ್ಲ ಕಲೆಕ್ಟ್ ಮಾಡ್ತಾಯಿದ್ದೀವಿ ನೋಡಿ. ಕೆಳಗಡೆ ಸೀರೆ ಹಿಡಿದಿದ್ದೀವಿ ನೋಡಿ ಕೈಯಲ್ಲಿ ನೋಡಿ. ಬುಟ್ಟೆಯಲ್ಲಿ ಮಾವಿನ ಹಣ್ಣು ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ ನೋಡಿ. ತುಂಬ ಚೆನ್ನಾಗಿವೆ ಮಾವಿನಕಾಯಿ, ರುಚಿಯಾಗಿವೆ. ಹೀಗೆಲ್ಲ ಕಡಿದು ಕಲೆಕ್ಟ್ ಮಾಡ್ತಾಯಿದ್ದೀವಿ. ತುಂಬ ಮಜಾ ಬರುತ್ತೆ ಹೀಗೆ ಮಾಡೋಕ್ಕೆ. ಮಕ್ಕಳು ಎಲ್ಲ ನೋಡಿ ಮೇಲ್ಗಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಗಿಡ ಇದೆ ನೋಡಿ, ಇಲ್ಲೊಂದು ಗಿಡ ಇದೆ. ಹಿಡಿದು ತೆಗಿಬೇಕು ಎಲ್ಲ 2 ಗಿಡ ಇದೆ ಇಲ್ಲಿ. ಮತ್ತು ಬೇರೆ ಕಡೆ 3-4 ಗಿಡ ಇದೆ ನೋಡಿ. ನನ್ನ ಚಿಕ್ಕ ಮಗನೂ ಹತ್ತಿದ್ದಾನೆ ನೋಡಿ, ಗಿಡ ಹತ್ತಿದ್ದಾನೆ ನೋಡಿ. ಮೇಲ್ಗಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ತುಂಬ ಚೆನ್ನಾಗಿದೆ ನೋಡಿ. ಮಜಾ ಬರುತ್ತೆ ಇಲ್ಲಿ. ಎಂಜಾಯ್ ಮಾಡ್ತಾಯಿದ್ದಾರೆ ನನ್ನ ಮಕ್ಕಳೆಲ್ಲ. ರಜೆಯಲ್ಲಿ ಇದೆ ಕೆಲಸ. 4 ದಿವಸಕ್ಕೊಮ್ಮೆ ತೆಗೆಯೋದು ಮಾಡ್ತಾಯಿದ್ದಾರೆ ನೋಡಿ. ಇಲ್ಲೊಂದು ಹುಣಸೆ ಹಣ್ಣಿನ ಗಿಡ ಇದೆ. ಅದರಲ್ಲಿ ಮಂಗಗಳು ಗೊತ್ತಿಗಳು ಕೂತ್ಕೊಂಡು ಬಿಟ್ಟಿದ್ದಾರೆ. ಅದು ಮಾಡಬೇಕು ಅಂತ ವಿಡಿಯೋ ಮಾಡಿದ್ದಾರೆ ನನ್ನ ಮಕ್ಕಳು. ಆದರೂ ಕಾಣಿಸ್ತಾನೆ ಇಲ್ವಲ್ಲ ವಿಡಿಯೋದಲ್ಲಿ. ಮಂಗಗಳು ಎಲ್ಲಿದ್ದಾವೆ ಗೊತ್ತಿಲ್ಲ. ನಾಯಿ ಇದೆ ನೋಡಿ. ಮಂಗಗಳಿಗೆ ಹೆದರ್ಸೋಕ್ಕೆ ನಾಯಿ ನಿಂತ್ಕೊಂಡ್ಬಿಟ್ಟಿದೆ. ನಾಯಿ ಒಳಗಡೆ ಇದೆ ನೋಡಿ. ಮಂಗ ಇಲ್ಲಿ ಒಳಗಡೆ ಕೂತ್ಕೊಂಡು ಬಿಟ್ಟಿದೆ. ಮಂಗದ ಫೋಟೋ ಶೂಟ್ ಮಾಡಿದ್ದಾರೆ ನನ್ನ ಮಕ್ಕಳು ನೋಡಿ. ಚೆನ್ನಾಗಿದೆ. ಮಂಗಗಳು ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ. ಆ ಕಡೆ ಈ ಕಡೆ ಜಿಗಿದಾಡ್ತಾಯಿದೆ. ಮಾವಿನ ಹಣ್ಣು ತುಂಬ ವೇಸ್ಟ್ ಮಾಡ್ತಾಯಿದ್ದಾವೆ, ಹಾಗಾಗಿ ಎಲ್ಲ ಮಾವಿನ ಹಣ್ಣು ತೆಗಿತಾ ಇದ್ದೀವಿ ನೋಡಿ. ಡೈಲಿ ಬರೋದು 4-5 ತಿನ್ನೋದು, ವೇಸ್ಟ್ ಮಾಡೋದು, ಈ ಥರ ಮಾಡ್ತಾಯಿದ್ದಾವೆ ಅಂತಲೇ ನಾವು ಮಾವಿನ ಹಣ್ಣು ತೆಗಿತಾ ಇದ್ದೀವಿ ನೋಡಿ. ಒಳಗಡೆ ಕೂತ್ಕೊಂಡ್ಬಿಟ್ಟಿವೆ ನೋಡಿ. ಸುಮಾರು ಇದ್ದಾವೆ ಒಳಗಡೆ ಮಂಗಗಳು, ಹಾಗಾಗಿ ತೊಂದರೆ ಕೊಡ್ತಾ ಇದ್ದಾವಂತೆ. ಮಾವಿನ ಹಣ್ಣು ತೆಗಿತಾ ಇದ್ದೀವಿ ನೋಡಿ. ಈ ಥರ ತೆಗಿತಾ ಇದ್ದೀವಿ. ಎಲ್ಲ ತೆಗೆದು ಕಲೆಕ್ಟ್ ಮಾಡಿದ್ದೀವಿ ನೋಡಿ. ಇವಾಗೆಲ್ಲ ಹಣ್ಣು ಮಾಡೋಕ್ಕೆ ಹಾಕಿದ್ದೀವಿ ನೋಡಿ. ಈ ಥರ ಚೀಲದ ಮೇಲೆ ಮತ್ತು ಪೇಪರ್ ಮೇಲೆ ಎಲ್ಲ ಹಣ್ಣು ಮಾಡೋಕ್ಕೆ ಹಾಕಿದ್ದೀವಿ ನೋಡಿ. ಈ ಥರ ಹಾಕಿಟ್ಟಿದ್ದೀವಿ ನೋಡಿ. ಇಲ್ಲಿ ನೋಡಿ ಹಣ್ಣು ಹಾಕ್ತಾಯಿದ್ದೇವೆ ನೋಡಿ. ಒಳಗಡೆ ಈ ಥರ ಕಲರ್ ಬರ್ತಾಯಿದೆ ನೋಡಿ. ಚೆನ್ನಾಗಿ ಕಲರ್ ಬರುತ್ತೆ. ತುಂಬ ರುಚಿನೂ ಇವೆ ಹಣ್ಣು, ಹಾಗಾಗಿ ಮಾಡಿದ್ದೀವಿ ನೋಡಿ. ಸುಮಾರು ಇದೆ, 5-6 ಗಿಡ ಇದೆ ನಮ್ಮ ಕಡೆ. ಒಂದು ಬೇಸಿಗೆ ಕಾಲದಲ್ಲಿ ಮಾವಿನ ಹಣ್ಣಿನ ಮೇಲೆ ಇರ್ತೀವಿ ನಾವು. ತುಂಬ ಇದೆ ನೋಡಿ. ಈ ಥರ ಎಲ್ಲ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಬರ್ತೀವಿ. 4-5 ದಿವಸದಲ್ಲಿ ಹಣ್ಣಾಗಿ ಬಿಡುತ್ತೆ ನೋಡಿ. ಈ ಥರ ಚೆನ್ನಾಗಿವೆ ನೋಡಿ. ಈ ಕಡೆ ಹಾಕಿದ್ದೀನಿ. ಸುಮಾರು 5-6 ಗಿಡ ಇದೆ ಅಲ್ವಾ, ಹಾಗಾಗಿ ಎಲ್ಲ ಕಡೆ ಹಾಕಿಬಿಟ್ಟಿದ್ದೀವಿ. ಒಂದು ರೂಮಲ್ಲಿ ಪೂರ್ತಿ ಮಾವಿನ ಹಣ್ಣೆ ಹಾಕಿಬಿಟ್ಟಿದ್ದೀವಿ ನೋಡಿ. ತುಂಬ ಮಜಾ ಇರುತ್ತೆ. ಈ ಥರ ಎಲ್ಲ ಮಾಡಿಬಿಟ್ಟಿದ್ದೀವಿ. ಸುಮಾರು ಮಾವಿನ ಹಣ್ಣಿನ ರಸ ಮಾಡ್ಕೊಂಡು ತಿಂತೀವಿ. ಈ ಥರ ಚೆನ್ನಾಗಿರುತ್ತೆ ನೋಡಿ. ಹೇಗೆ ಕಡಿದು ಹೇಗೆ ಸಂಗ್ರಹಣೆ ಮಾಡಿದೆ ಅನ್ನೋ ತೋರಿಸಿದ್ದೀನಿ ನೋಡಿ. ವಿಡಿಯೋ ಹೇಗಿದೆ ಅಂತ ನೋಡಿ. ಮತ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸ್ಕಿಪ್ ಮಾಡಿದೆ ನೋಡಿ. ನಾನು ಹೇಗೆ ಮಾಡಿದ್ದೀನಿ ಹೇಗಿಲ್ಲ ಅಂತ ಸ್ಕಿಪ್ ಮಾಡಿದೆ ನೋಡಿ. ಚೆನ್ನಾಗಿ ಈ ಥರ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಹಣ್ಣಾಗಿದೆ ನೋಡಿ ಚೆನ್ನಾಗಿ. ಇವಾಗ ತುಂಬ ರುಚಿ ಇದೆ. ಕೊನೆಗೆ ಯಾವ ಗಿಡದಲ್ಲಿ ಮಾವಿನ ಹಣ್ಣು ತೆಗಿತಾ ಇದ್ದೀನಲ್ಲ ಆ ಗಿಡದೇ ಕಾಯಿ ಇದೆ ನೋಡಿ. ಇದು ತುಂಬ ರುಚಿಯಾಗಿದೆ, ಸೂಪರಾಗಿದೆ. ಹೋಳಿಗೆ ಜೊತೆನೂ, ಒಬ್ಬಟ್ಟಿನ ಜೊತೆನೂ ಚೆನ್ನಾಗಾಗುತ್ತೆ, ಚಪಾತಿ ಜೊತೆನೂ ಚೆನ್ನಾಗಾಗುತ್ತೆ. ಸೂಪರ್ ಇದೆ. ಸುಮ್ಮನೆ ತಿನ್ನೋಕ್ಕೂ ತುಂಬ ರುಚಿ ಇದೆ ನೋಡಿ. ಹಾಗಾಗಿ ಕಟ್ ಮಾಡಿಕೊಂಡು ತಿನ್ನಬಹುದು, ಮತ್ತು ಇದು ಸಣ್ಣಗೆ ಮೆತ್ತಗೆ ಮಾಡಿನೂ ತಿನ್ಬೋದು. ಹೇಗೆ ತಿಂದರೂ ತುಂಬ ರುಚಿ ಇದೆ, ಹಾಗಾಗಿ ಮಾಡಿದ್ದೀನಿ ನೋಡಿ. ವಿಡಿಯೋ ನೋಡಿಕೊಂಡು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿದೆ ಅಂತ ಹೇಳಿ. ಕಡಿಯೋದೇ ತುಂಬ ಕಷ್ಟ ಇದೆ, ಯಾಕಂದರೆ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಹಳ್ಳಿ ಇದೆ ಅಲ್ವಾ. ಸುಮಾರು ಹುಡುಗರು ಎಲ್ಲ ಏನು ಮಾಡ್ತಾರೆ ಅಂದರೆ ಕದ್ಕೊಂಡು ಹೋಗ್ತಾರೆ. ಮಾವಿನ ಗಿಡ ಹತ್ತಿ ಕದ್ಕೊಂಡು ಹೋಗ್ತಾರೆ. ಹಾಗಾಗಿ ಸುಮಾರು ದಿವಸ ಕಾಯಬೇಕಾಗುತ್ತೆ. ಕಾಯ್ದು ಎಲ್ಲ
ಕಲೆಕ್ಟ್ ಮಾಡಬೇಕಾಗತ್ತೆ. ಹೀಗೆ ರಾತ್ರಿ ಲೇಟ್ವರೆಗೆ ಕೂತ್ಕೊಂಡು ಕಾಯ್ದು ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ ನೋಡಿ. ಈ ಥರ ನೋಡಿ ಸೂಪರಾಗಿವೆ. ತುಂಬ ಇದೆ, 4 ತಿಂಗಳು ಪೂರ್ತಿ ತಿಂತೀವಿ ನೋಡಿ ನಾವು ಮಾವಿನ ಹಣ್ಣು. ಖರೀದಿ ತರೋ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿದೆ ನೋಡಿ. ನೀವು ಹೀಗೆ ಮಾಡಿ, ನಿಮ್ಮ ಕಡೆ ಇದ್ದರೆ ಹೀಗೆ ಮಾಡಿಟ್ಟು ತಿನ್ನಿ ನೋಡಿ ಹೇಗಿದೆ ಅಂತ ಹೇಳಿ. ಸೂಪರಾಗಿದೆ. ಹೋಳಿಗೆ ಜೊತೆನೂ ಸುಮಾರು 3-4 ತಿಂಗಳ ನಾವೇನು ಮಾಡ್ತೀವಿ ಅಂದರೆ ಮಾವಿನ ಹಣ್ಣು ತಿನ್ನೋದ್ರಲ್ಲೇ ಇರ್ತೀವಿ ನೋಡಿರಿ. ಸಮ್ಮರಲ್ಲಿ ಪೂರ್ತಿ ದಿನ ಅಂದರೆ ಹಸಿ ಇದ್ದಾಗ ತಿಂದರೂ ಸೂಪರಾಗಿದೆ, ಮತ್ತು ಹಣ್ಣು ಆದಮೇಲೆ ತಿಂದರೂ ತುಂಬ ರುಚಿ ಇದೆ. ಇದು ಗಿಡದು ಲಾಸ್ಟ್ ಗಿಡ ಅದೆಲ್ಲ ನಾನು ತೆಗೆದಿನಲ್ವ, ಆ ಗಿಡದು ತುಂಬ ರುಚಿಯಾಗಿದೆ ನೋಡಿ. ಹಾಗೆ ಕಟ್ ಮಾಡ್ಕೊಂಡು ತಿಂದರೂ ಹಸಿ ತಿಂದ್ರೂ ಹುಳಿ ಇಲ್ಲ, ಏನಿಲ್ಲ, ಚೆನ್ನಾಗಿದೆ. ಉಪ್ಪಿನಕಾಯಿನೂ ಇದರಿಂದನೇ ಹಾಕ್ತೀವಿ ನೋಡಿ. ಇದೇ ಗಿಡದಿಂದ ಉಪ್ಪಿನಕಾಯಿನೂ ಹಾಕ್ತೀವಿ ನೋಡಿ. ಈ ಥರ ಚೆನ್ನಾಗಿರೋದೆ, ಕಾಯಿ ತುಂಬ ರುಚಿ ಇದೆ. ಹಾಗಾಗಿ ಇದರಿಂದನೇ ಉಪ್ಪಿನಕಾಯಿನೂ ಹಾಕ್ತೀವಿ ನೋಡಿ ನಾವು. ಎಲ್ಲ ಉಪ್ಪಿನಕಾಯಿನೂ ಕೆಡೋದಿಲ್ಲ, ವರ್ಷ ಇಟ್ಟರು ಕೆಡೋದಿಲ್ಲ ನೋಡಿ. ಸೂಪರಾಗಿದೆ ಗಿಡ. ಹಾಗಾಗಿ ಇದೇ ಗಿಡದ ಉಪ್ಪಿನಕಾಯಿನೂ ಹಾಕಿದ್ದೀವಿ ನೋಡಿ. ಚೆನ್ನಾಗಿದೆ ನೋಡಿ. ನಿಮಗೆ ವಿಡಿಯೋ ನೋಡಿ ಹೇಗೆ ಅನಿಸುತ್ತೆ ಹೇಳಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಇದೇ ಥರ ಗಿಡ ಇದ್ದರೆ ಈ ಥರ ಹಾಕಿ ಕಟ್ ಮಾಡಿಟ್ಟು ಹೀಗೆ ಹೇಳಿ. ಮತ್ತು ನೀವು ಚೆನ್ನಾಗಿ ತಿಂದು ಎಂಜಾಯ್ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ. ಹೇಗಿವೆ ಕಾಯಿ, ತುಂಬ ಹಣ್ಣಾಗಿಬಿಟ್ಟಿವೆ, ಸೂಪರಾಗಿವೆ ಕಾಯಿ, ಚೆನ್ನಾಗಿದೆ ನೋಡಿ. ನೀವು ನೋಡಿಕೊಂಡು ಹೇಳಿ ನನಗೆ ಹೇಗಿದೆ ಅಂತ ಹೇಳಿ, ವಿಡಿಯೋ ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ಚೆನ್ನಾಗಿದೆ ಅಂತ ನೋಡಿ ನನಗೆ ಕಾಮೆಂಟ್ ಮಾಡಿ. ಮತ್ತು ಮಾವಿನ ಹಣ್ಣು ನೋಡಿ ಎಂಜಾಯ್ ಮಾಡಿ. ಬನ್ನಿ ತಿನ್ನೋಕೆ, ನೀವು ನಮ್ಮೂರಿಗೆ ಬಂದು ಮಾವಿನ ಹಣ್ಣು ತಿಂದು ಹೋಗಿ. ತುಂಬ ಮಾವಿನಕಾಯಿ ಇದೆ ನಮ್ಮ ಹತ್ರ, ಬನ್ನಿ ಎಲ್ಲರೂ ಐಟಿ ಫ್ರೆಂಡ್ಸ್ ಎಲ್ಲರೂ ಬಂದು ನಮ್ಮ ಮನೆಯಲ್ಲಿ ಬಂದು ತಿಂದ್ಕೊಂಡು ಹೋಗಿ. ಓಕೆನಾ? ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ದ ವಿಡಿಯೋ. ಥ್ಯಾಂಕ್ ಯು. ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ. ಹೀಗೆ ಸೂಪರಾಗಿದೆ ನೋಡಿ. ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಬಾಯ್.